ನಿಜ ಅಲ್ವಾ? ಮುಂಜಾನೆ ಬೆಳಗೆದ್ದು ಯಾರ್ಯಾರ ನೆನೆಯಲಿ ಅಂತನೋ ಹಾಗೆ ಅವರ ಸಾರ್ಥಕ ಬದುಕಿಗೆ ನಾನು ಯಾರನ್ನೆಲ್ಲ ನೆನೆಯಲಿ ಅನ್ನೋ ಒಂದು ಆಲೋಚನೆಯಲ್ಲಿ ಡಿವಿಜಿಯವರ ಮಾತು ನೆನಪಿಗೆ ಬರುತ್ತೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ಬಿರಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನೋ ಹಾಗೆ ಎಲ್ಲರಿಗೂ ಕೂಡ ಬೇಕಾದವರಾಗಿರುವಂತಹ ಲಕ್ಷ್ಮೀನಾರಾಯಣಪ್ಪ ಸರ್ ಅವರ ಪುಸ್ತಕ ಎಂದು ಲೋಕಾರ್ಪಣೆಗೊಂಡಿದೆ. ಬಂಧುಗಳೇ, ತಮ್ಮೆಲ್ಲರ ಚಪ್ಪಾಳೆ ಬರಲಿ. ನನ್ನ ಆತ್ಮೀಯರು, ನನ್ನ ಸ್ನೇಹಿತರು ಅಂತ ಹೇಳಿದ್ರು ರೇವಣ್ಣ ಸರ್ ಅವರನ್ನ. ಶ್ರೀ HM ರೇವಣ್ಣ ಸರ್ ಅವರು ಅಧ್ಯಕ್ಷರು, ಗ್ಯಾರಂಟಿ ಅನುಷ್ಠಾನ ಸಮಿತಿ, ಕರ್ನಾಟಕ ಸರ್ಕಾರ. ದಯಮಾಡಿ ನಮ್ಮನ್ನೆಲ್ಲ ಉದ್ದೇಶಿಸಿ 2 ಮಾತುಗಳನ್ನ ಆಡಬೇಕು ಅಂತ ಹೇಳಿ ಕೇಳ್ಕೊತೀನಿ. ದಯಮಾಡಿ ಅಭಿನಂದಿಸುವ ಎಲ್ಲ ಆತ್ಮೀಯರು ಆಗಮಿಸಿದ್ದೀರಿ, ಆ ಕ್ಷಣಕ್ಕಾಗಿ ಕಾಯ್ತಾ ಇದ್ದೀರಿ. ವಂದನಾರ್ಪಣೆಯ ನಂತರ ಅದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗುತ್ತೆ. ದಯಮಾಡಿ ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈಗ ವೇದಿಕೆಗೆ ಶ್ರೀ HM ರೇವಣ್ಣರವರು, ಅಧ್ಯಕ್ಷರು, ಗ್ಯಾರಂಟಿ ಅನುಷ್ಠಾನ ಸಮಿತಿ, ಕರ್ನಾಟಕ ಸರ್ಕಾರ. ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸುಂದರ ಸಂಜೆಯ ಈ ಸಾರಸ್ವತ ಲೋಕದ ದಿಗ್ಗಜರೊಳಗೊಂಡಂಥ ಈ ಒಂದು ಉತ್ತಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ತಮ್ಮ ಅನಿಸಿಕೆಗಳನ್ನು ತಮ್ಮೊಂದಿಗೆ ಹಂಚಿಕೊಂಡು ನಿರ್ಗಮಿಸಿದಂಥ ಮಾನ್ಯ ಶಿವರಾಜ್ ಪಾಟೀಲ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಿ ಕಾರ್ಯನಿರತ ನಿರ್ಗಮಿಸಿದಂಥ ನಮ್ಮ ಹಿರಿಯ ನಾಯಕರಾದಂಥ ಮುಂಡಯ್ಯನವರ, ಗ್ರಂಥ ಲೋಕಾರ್ಪಣೆಯನ್ನು ಮಾಡಿದಂಥ ಹಿರಿಯ ಸಾಹಿತಿಗಳು, ನಮ್ಮ ಗುರುಗಳು ಆದಂಥ ಹಂಪ ನಾಗರಾಜನವರ, ಮತ್ತು ಆತ್ಮೀಯರು, ವಿದ್ಯಾಕ್ಷೇತ್ರದ ದಿಗ್ಗಜರಾದಂಥ ಹಾಗೂ ಪ್ರಸ್ತುತ ಗಾಂಧಿ ತತ್ವದಲ್ಲಿ ನಂಬಿಕೆ ಇಟ್ಟು ಬಹಳ ಜನ ಗಾಂಧಿ ಹೆಸರಿನಲ್ಲಿ ಕೆಲಸ ಮಾಡ್ತಾರೆ, ಆದರೆ ನಿಜವಾದ ಗಾಂಧಿವಾದಿಗಳು ಅಂತ ಹೇಳಿದ್ರೆ ಕೃಷ್ಣರವರೇ, ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳು ಲಕ್ಷ್ಮೀನಾರಾಯಣ, ನಮ್ಮ ಕವಿ ಹೇಳೋ ರೀತಿಯಲ್ಲೇ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಕವಿನೋ ಅಥವಾ ನಮ್ಮ ಮಲ್ಲೇಪುರ ವೆಂಕಟೇಶ್ವರವರು ಅಂತ ನನಗೆ ಅನಿಸ್ತಾ ಇದೆ. ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳಿ, ಈ ಕಾರ್ಯಕ್ರಮದ ಅನೇಕ ಜನ ನನ್ನ ಆತ್ಮೀಯ ಹೋರಾಟಗಾರರು, ಕನ್ನಡ ಸಾರಸ್ವತ ಲೋಕದ ದಿಗ್ಗಜರು ಮತ್ತು ಪದ್ಮಶಾಲಿ ಸಮಾಜದ ಅನೇಕ ಮುಖಂಡರು, ರಾಜ್ಯಾದ್ಯಂತ ಬಂದಿರತಕ್ಕಂಥ ಲಕ್ಷ್ಮೀನಾರಾಯಣಪ್ಪನವರ ಅವರ ಒಂದು ಗ್ರಂಥ ಬಿಡುಗಡೆ ಆಗಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳ ಮತ್ತು ಇಂದಿನ ನನ್ನ ಆತ್ಮೀಯ ಮಿತ್ರ, ಈ ಕಾರ್ಯದ ಒಂದು ನಾನೇನು ಮಾಡಿಲ್ಲ ಅಂತಲೇ ಸಾಧನೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಲಕ್ಷ್ಮೀನಾರಾಯಣ ಹಾಗೂ ಬಂಧುಗಳೇ, ಬಹಳ ಸಂತೋಷ. ಈ ರಾಜಕಾರಣಿಗಳಿಗೆ ಮೈಕು ಚೇರ ಜಾಸ್ತಿ ಕಾಟ, ಆದರೆ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಮೈಕ್ಗೂ ಅಷ್ಟಿಲ್ಲ, ಚೇರ್ಗೂ ಅಂತ ಕಾಟ ಇಲ್ಲ. ಆದರೆ ನಮಗೇನಪ್ಪ ಅಂತ ಹೇಳಿದ್ರೆ, ನಮ್ಮ ಪಾಲನೇತ್ರ ಅಂತವರೆಲ್ಲ ಎಲ್ಲರೂ ಭಾಳ ಜನ ಇದ್ದೀರಿ ಸ್ನೇಹಿತರುಗಳು. ನಾನು ನೇರವಾಗಿ ಸಾಹಿತ್ಯಕ್ಕೆ ನನ್ನ ಕೊಡುಗೆ ಇದ್ದಿದ್ರು ಕೂಡ ಅದರ ಪೋಷಣೆಗೆ ನನ್ನ ಪ್ರಯತ್ನವನ್ನು ನಾನು ಆಗಿದ್ದಾಗೆ ಮಾಡ್ತಾ ಇರ್ತೇನೆ ಅಂತಕ್ಕಂಥ ಸಂತೋಷವನ್ನು ವ್ಯಕ್ತಪಡಿಸ್ತಾ, ನಮಗೆ ಪ್ರೇರಣೆ ಅಂತ ಹೇಳಿದ್ರೆ ಮಾನ್ಯ ಲಕ್ಷ್ಮೀನಾರಾಯಣಪ್ಪನವರು ಅಂತಕ್ಕಂಥ 3 ಮಾತು. ಯಾಕೆ ಅಂತ ಹೇಳಿದ್ರೆ, ನಾವೆಲ್ಲ ವಿದ್ಯಾರ್ಥಿ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಚಿಂತನೆ ಎಲ್ಲ ಓದು ಮತ್ತು ಅಂದಿನ ಹೋರಾಟದಲ್ಲಿದ್ದಂಥ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣ, ನಾನು ಮತ್ತು ರಾಮಲಿಂಗರೆಡ್ಡಿಯವರು ಅಂದಿನ ವಿಜ್ಞಾನ ಕಾಲೇಜಿನ ಉಪಾಧ್ಯಕ್ಷರಾಗಿ, ನಾನು ಮತ್ತು ಕಾರ್ಯದರ್ಶಿಯಾಗಿ ರಾಮಲಿಂಗರೆಡ್ಡಿಯವರು ಆಯ್ಕೆಯಾದ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕನ್ನಡ ಸಂಘದ ಅಧ್ಯಕ್ಷರಾಗಿ ಕವಿಯನ್ನು ಆಯ್ಕೆ ಮಾಡಿಕೊಂಡ್ವಿ. ಅದು ನಮಗೆ ಅನೇಕ ಕಾರ್ಯಕ್ರಮ ರೂಪಿಸೋದಕ್ಕೆ ಪ್ರೋತ್ಸಾಹ ಕೊಟ್ಟಂಥ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಕವಿಯವರು. ಮೊದಲನೇದಾಗಿ ನಾವು ಅಂದು ಮಾಡಿದಂಥ ಕೆಲಸ ಅಂತ ಹೇಳಿದ್ರೆ, ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ದಾರಾ ಬೇಂದ್ರೆ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಪ್ರೇರಣೆ ಕೊಟ್ಟು
ವಿಶ್ವವಿದ್ಯಾಲಯದ ಅಡಿಯಲ್ಲಿ ದಾರಾ ಬೇಂದ್ರೆ ಅವರಿಗೆ ನಾವು ಸನ್ಮಾನ ಮಾಡಿ ನಮಗೆ ನಾವು ಸಂತೋಷವನ್ನು ಪಟ್ಟಿದ್ವಿ ಅನ್ನೋದನ್ನು ಭಾಳ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೀವಿ. ಇದು 73-74 ಆದಂಥ ಕಾರ್ಯ. ಅಂದಿನಿಂದ ಇಂದಿನವರೆಗೂ ಅವ್ರು ಕೊಟ್ಟಂಥ 2ನೇ ಸಲಹೆ ಅಂತ ಹೇಳಿದ್ರೆ 3 ಜನ ಮುಖ್ಯಮಂತ್ರಿಗಳನ್ನ ಒಂದೇ ಕನ್ನಡ ಸಂಘದ ಅಡಿಯಲ್ಲಿ, ಅಂದರೆ ನಮ್ಮ KSRTC BTSನ ಸಂಸ್ಥೆಯಲ್ಲಿ ನಾನು, ರಾಮರೆಡ್ಡಿ, KM ನಾಗರಾಜರವರು 3 ಜನ ಮುಖ್ಯಮಂತ್ರಿಗಳನ್ನು, ದೇವರಾಜ ಅರಸು, ಕೆಂಗಲ್ ಹನುಮಂತಯ್ಯನವ್ರನ್ನ ಮತ್ತು ನಿಜಲಿಂಗಪ್ಪನವ್ರನ್ನ ಸೇರಿಸಿ ಒಂದೇ ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡಿದಂಥ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೇರಣೆ ಅಂತ ಹೇಳಿದ್ರೆ ಮಾನ್ಯ ಕವಿಯವರು. ಯಾಕೆ ಅಂತ ಹೇಳಿದ್ರೆ ಇಂಥ ಕಾರ್ಯಗಳು ಇವತ್ತು ಕೂಡ ಅಚ್ಚಳಿದೆ ನಮ್ಮ ಮುಂದೆ ಇವೆ. ಮತ್ತು ನಾನು ಮೊದಲನೇ ಸಾರಿ ಈ ಸೆಂಟ್ರಲ್ ಕಾಲೇಜಲ್ಲಿ ಅಧ್ಯಕ್ಷನಾಗಿ ಎಲೆಕ್ಟ್ ಆದೆ. ಭಾಳ ಜನ ಗುರುಗಳೆಲ್ಲ ಇದ್ರು, ನಮ್ಮ ಇವರು ಹೊರಟೋದ್ರು, ರಾಧಾಕೃಷ್ಣ. ಈ ನಾವೆಲ್ಲ ಗ್ರಾಮೀಣದಿಂದ ಬಂದಿದ್ರು ಕೂಡ ಆ ಸೆಂಟ್ರಲ್ ಕಾಲೇಜಿನ ಹುಚ್ಚ ಏನಪ್ಪ ಅಂದರೆ ಒಂದು ಬ್ಯಾಗ್ ತಗೊಳ್ಕೊಂಡು ಇಂಗ್ಲೀಷ್ ವ್ಯಾಮೋಹ ಎಲ್ಲರದು. ಅದೇ ಗ್ರಾಮೀಣ ವಿದ್ಯಾರ್ಥಿಗಳಿಗೂ ಕೂಡ ಇಂಗ್ಲೀಷ್ ವ್ಯಾಮೋಹ. ನಾನು ಭಾಷಾ ದ್ವೇಷಿ ಅಲ್ಲ, ಆದರೆ ನನಗೆ ಪ್ರೇರಣೆ ಲಕ್ಷ್ಮೀನಾರಾಯಣಪ್ಪ ನೀವು ಕನ್ನಡದಲ್ಲೇ ಮಾತಾಡಬೇಕು ಅಂದಾಗ ಇಡೀ ವಿಶ್ವವಿದ್ಯಾಲಯದ ಯುವಕರು ಅಂದು ಚಪ್ಪಾಳೆ, ನಮ್ಮ ಮೇಡಮ್ ಎಲ್ಲರೂ ಚಪ್ಪಾಳೆ ತಟ್ಟಿ ಅಂತ ಕೇಳ್ತಾ ಇದ್ದಾರೆ. ಚಪ್ಪಾಳೆ ಕೇಳ್ಕೊಂಡಿರೋದ್ರಲ್ಲ, ಆ ಚಪ್ಪಾಳೆ ಹಾಕೊಂಡು ಇವತ್ತು ನಮಗೆ ಕನ್ನಡದ ಸೇವೆಯ ಮೂಲ ಅರ್ಥವಾಗುತ್ತೆ. ಅದ್ರ ಅರ್ಥ ಆ ತಿರುಳು ಏನಿತ್ತು ಅದು ನಮಗೆ ಪ್ರೇರಣೆ ಆಗಿದ್ದು ಲಕ್ಷ್ಮೀನಾರಾಯಣದಿಂದ. ಇವತ್ತೇನಾದರೂ ನಾವು ಸಾಂಸ್ಕೃತಿಕ ಲೋಕದಲ್ಲಿ ಅಲ್ಪ ಸ್ವಲ್ಪ ಕನ್ನಡದ ಕೆಲಸ ಮಾಡಬೇಕಾದ್ರೆ ನನಗೆ ಅಂದಿನವರ ಒಂದು ಸ್ನೇಹ ಮುಖ್ಯ. ರಾಜಕಾರಣಿಗಳಲ್ಲಿ ಇವತ್ತು ಯಾವ ರೀತಿ ಇದೀವಿ ಅನ್ನೋದನ್ನು ನಾನು ಹೇಳಕ್ಕೆ ಹೋಗಲ್ಲ. ಬಿಡೇನಿ ಕೊಡೆ ಅನ್ನೋ ಕಾಲದಲ್ಲಿ ಇವತ್ತಿಗೂ ಒಳ್ಳೆಯ ಜನರು ಇದ್ದಾರೆ ಅನ್ನೋದಕ್ಕೆ ಭಾಳ ಸಂತೋಷವನ್ನು ವ್ಯಕ್ತಪಡಿಸ್ತಾ, ಇಂದಿನ ವಿಷಯದಲ್ಲಿ ಲಕ್ಷ್ಮೀನಾರಾಯಣಪ್ಪನವ್ರು ಭಾಳ ಚೆನ್ನಾಗಿ ಹೇಳ್ತಾಯಿದ್ರು, ನಾನೇನು ಮಾಡಿಲ್ಲ, ಮಾಡಿರೋದೆಲ್ಲ ಎಲ್ಲರೂ ಹೇಳ್ತಾ ಇದ್ದೀವಿ, ಆದರೆ ನಾನು ಮಾಡೇ ಇಲ್ಲ ಅಂತ ಎಲ್ಲನೂ ಹೇಳಿದ್ರು. ಅದು ಭಾಳ ಸಂತೋಷ. ಅದೇ ಇರೋದು, ಮಾಡಿರೋದು ನಿಜ. ನಿಮ್ಗೆ ಇವತ್ತು ಒಂದು ಅಭಿನಂದನೆ ಸಲ್ಲಿಸ್ತಾ ಇರೋದ್ರಲ್ಲಿ ತಿರುಳು ಇರ್ತಕ್ಕಂಥದ್ದು ಸತ್ಯ. ಆದರೆ ನಿಮ್ಮ ಅನಿಸಿಕೆ ನಾನು ಇನ್ನೂ ಮಾಡಬೇಕು ಅಂತಕ್ಕಂಥ ಚಿಂತನೆ ಇದೆಯಲ್ಲ, ಅದಕ್ಕೆ ನಾನು ತಲೆವಾಗಿ ನಡೆಸ್ತೇನೆ. ಅದು ಮುಖ್ಯ. ಯಾರು ಇವತ್ತೇನಾಗಿದೆ ಅದರಲ್ಲೂ ನನಗೆ ಹಿಡಿಸಿದ್ದೇನಪ್ಪ ಅಂತ ಹೇಳಿದ್ರೆ, ಹಂಪ ನಾಗರಾಜನವರ ಮಾತಿನಲ್ಲಿ, ಕೆಲವೇ ಮಾತಿನಲ್ಲಿ ಅಧಿಕಾರ ಇದ್ದಾಗ, ಅಧಿಕಾರ ಇಲ್ಲದಾಗ, ರಿಟೈರ್ಡ್ ಆದಾಗ ಹೇಗಿರ್ತಾರೆ ಅಂತ ಹೇಳಿದ್ರಲ್ಲ, ಅದು ಭಾಳ ಇಷ್ಟವಾಯಿತು ನನಗೆ. ಯಾಕೆಂದರೆ ಅವಾಗ ಕವಿನೂ ಹೇಳಿದ್ರಲ್ಲ, ನಾನು ರಿಟೈರ್ಡ್ ಆದಮೇಲೆ ಈ ಸಾರಸ್ವತ ಲೋಕದ ಕೆಲಸ ಮಾಡಬೇಕು. ಅನೇಕ ಜನರ ಒಂದು ನಿಲುವು ಆಮೇಲೆ ಗೊತ್ತಾಗ್ತಕ್ಕಂಥದ್ದು. ಯಾಕೆಂದರೆ ಆ ಬಿಸಿ ರಕ್ತದ ಸಮಯ ಮತ್ತು ಅವತ್ತು ಭಾಳ ಸಂಸಾರದ ಚಿಂತನೆಗಳು ಇವೆಲ್ಲ ಇದ್ದಂಥ ಸಂದರ್ಭದಲ್ಲಿ ಈ ಕಾರ್ಯಗಳು ಮಾಡೋದಕ್ಕೆ ಕಷ್ಟ ಆಗ್ತದೆ. ಆದರೆ ಅದರಲ್ಲೂ ಲಕ್ಷ್ಮೀನಾರಾಯಣಪ್ಪನವರು ಇವತ್ತು ಇಂಥ ಒಂದು ಉತ್ತಮವಾದಂಥ ಕೆಲಸಗಳು ಮಾಡಿದ್ದಾರೆ ಅನ್ನೋದನ್ನು ಮಾನ್ಯ ಮಲ್ಲೇಪುರಂ ಅವರು ಇವತ್ತು ರಾಷ್ಟ್ರಕ್ಕೆ, ರಾಜ್ಯಕ್ಕೆ ತೋರಿಸುವಂಥ ಕೆಲಸವನ್ನು ಮಾಡಿದ್ರು. ನಂದು ಒಂದು ಪ್ರೇರಣೆ ಅಂತ ಅವ್ರು ಹೇಳೋದಕ್ಕೆ ಧನ್ಯವಾದ. ಯಾಕೆ ಅಂತ ಹೇಳಿದ್ರೆ ಅವರು ನನಗೆ ಪ್ರೇರಣೆ ಮಾಡಿದ್ರಿಂದ ನಾವು ಅದಕ್ಕೆ ಸೇರಿಕೊಂಡು, ಆದರೆ ನಾವು ನಮ್ಮ ಕುರುಬ ಸಮಾಜದ ಸಾಂಸ್ಕೃತಿಕ ಪರಿಷತ್ ಮಾಡುವ ಮೂಲಕ ಈ ರಾಜ್ಯದಲ್ಲಿ ಯಾವುದೇ ಸಮಾಜ, ಇಲ್ಲಿ ಪಾಲನೇತ್ರ ಅಂತಕ್ಕಂಥ ಭಾಳ ಜನ ಇಲ್ಲಿದ್ದೀರ, ವೀರಶೈವ ಸಮಾಜದ್ದು ಇಲ್ಲ, ಒಕ್ಕಲಿಗರ ಸಮಾಜದ್ದು ಇಲ್ಲ, ಯಾವುದೇ ಸಮಾಜದ ಚರಿತ್ರೆ ಆ ಕುರುಬು ಇಲ್ಲದ ಇದ್ದಂಥ ಸಂದರ್ಭದಲ್ಲಿ ಕಾತಾ ಚಿಕ್ಕಣ್ಣವರ ಮತ್ತು ಅನೇಕ ಸಾಹಿತಿಗಳ ಒಂದು ಸಹಯೋಗದಿಂದ 15 ಸಂಪುಟವನ್ನು ನಾವು ಮಾಡಿದಂಥ ಸಂದರ್ಭದಲ್ಲಿ ಅದರಿಂದ ಪ್ರೇರಿತವಾದಂಥ 3-4 ಸಮಾಜಗಳು, ಅದರಲ್ಲಿ ಮೊದಲನೇದು ಪದ್ಮಶಾಲಿ ಸಮಾಜದವ್ರು ಮಾಡಿರ್ತಕ್ಕಂಥದ್ದಕ್ಕೆ ಇದು ಸಮಾಜದ ಕೆಲಸ. ಯಾಕೆಂದರೆ ಇತಿಹಾಸ ತಿಳಿದವರೇ ಇತಿಹಾಸ ರಚನೆ ಮಾಡೋದಕ್ಕೆ ಅವಕಾಶ ಅಂತಕ್ಕಂಥ ಮಾತನ್ನು ಏನು ಹೇಳಿದ್ರು, ಬಾಲ್ಯ ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ಅಂತ ನಾವು ಪುನರುಚ್ಚಾರ ಮಾಡ್ತಾ ಇರ್ತೇವೆ. ಆದರೆ ಅದರಲ್ಲಿ ಕೊಡುಗೆ ಇರಬೇಕಲ್ಲ, ಅದಕ್ಕೆ ಬೇಕಲ್ಲ, ಆ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಈ ಈಡಿಗ ಸಮಾಜದವರು ಮಾಡ್ತಾ ಇದ್ದಾರೆ. ಇದನ್ನು ಎಲ್ಲ ಸಮಾಜದವರು ಮಾಡಲಿ. ಯಾಕೆ ಅಂತ ಹೇಳಿದ್ರೆ ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್ ಅಂತ ಹೇಳ್ತೀವಿ. ನಾವು ಹುಟ್ಟಿದ ಸಮಾಜದ ಕೆಲಸವನ್ನು ಮಾಡೋದ್ರ ಜೊತೆಗೆ ಬೇರೆ ಸಮಾಜವನ್ನು ದ್ವೇಷ ಮಾಡ್ತಕ್ಕಂಥ ಮನಸ್ಥಿತಿ ಇರಬಾರ್ದು ಅಂತಕ್ಕಂಥದ್ದನ್ನು ಹೇಳಿ, ನಾವು ಎಲ್ಲಿ ಹೇಗೆ ಹುಟ್ಟಿದ್ವಿ, ಹೇಗೆ ಬೆಳೆದ್ವಿ, ನಮ್ಮ ಹಿಂದಿನ ಸ್ಥಿತಿ ಏನಿತ್ತು, ಈಗೇನಾಗಿದ್ದೇವೆ ಅಂತ ನೆನೆಸ್ಕೊಂಡಾಗ ಮಾತ್ರ ನೆಮ್ಮದಿನೂ ಸಿಗುತ್ತೆ, ಮುಂದಿನ ಜೀವನಕ್ಕೆ
ಅದು ನಾಂದಿನೂ ಕೂಡ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಹೆಚ್ಚಿಗೆ ಮಾತಾಡೋದಕ್ಕೆ ಅಂತ ಹೇಳಿದ್ರೆ ಇದು ಒಂದು ರೀತಿಯ ಎಲ್ಲ ಸಾರಸ್ವತ ಲೋಕದ ದಿಗ್ಗಜರ ಮಾತನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಂಥವ್ರ ಮಾತು ಅಷ್ಟು ಸಮಂಜಸವಲ್ಲ, ಅಷ್ಟು ಉತ್ತಮವಾದಂಥ ದಾಖಲೆ ಇರೋದಿಲ್ಲ. ಆದರೂ ಏನೂ ಮಾಡೋಕ್ಕಾಗಲ್ಲ. ಕರ್ನಾಲ್ ಲಕ್ಷ್ಮೀನಾರಾಯಣಪ್ಪ ಒಂದೇ ಒಂದು ಮಾತು ಹೇಳಬೇಕಾಗುತ್ತೆ. ಮದುವೆ ಆಗ್ಬೇಕಾದ್ರೆ ಭಾಳ ಕಷ್ಟ ಆಗೋಯ್ತು. ಈಗಿನ ಕಾಲದಲ್ಲಿ ಮಕ್ಕಳು ಪ್ರೀತಿ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಆಮೇಲೆ ಮನೆಗೆ ಬರ್ತಾರೆ. ಆದರೆ ಲಕ್ಷ್ಮೀನಾರಾಯಣಪ್ಪನ ಮದುವೆಯಲ್ಲಿ ಪ್ರೀತಿಸಿ ಮದುವೆ ಆಗುವಂಥ ಸಂದರ್ಭದಲ್ಲಿ ತೊಡಕಾಯಿತು. ಅವ್ರ ಅಣ್ಣ ಆಗೋದೇ ಇಲ್ಲ ಅಂತ ಕೂತ್ಕೊಂಡಾಗ ಅವ್ರ ಅಣ್ಣನ ಸಮಾಧಾನ ಮಾಡೋದಕ್ಕೆ ನಾನು ರಾತ್ರಿ 2 ಗಂಟೆವರೆಗೂ ಅವ್ರ ಜೊತೆ ಸೇವನೆ ಮಾಡಿ ಒಂದು ಒಪ್ಪಂದ ಮಾಡ್ಕೊಂಡೆ ಅಂತ ಹೇಳ್ತಾ ಅದು ಮಾಡಿದ್ರಿಂದ ಇವತ್ತು ಅವರ ಕುಟುಂಬ ಭಾಳ ಉತ್ತಮವಾದಂಥ ಕುಟುಂಬ. ಶ್ರೀಮತಿ ಅವ್ರಿಗೆ ಇರಬೇಕಾಯ್ತು ಇವತ್ತು. ಯಾಕೆ ಅಂತ ಹೇಳಿದ್ರೆ ಇಂಥ ಕಾರ್ಯದಲ್ಲಿ ಅವ್ರಿಗೆ ಸಹಾಯ ಕೊಟ್ಟಂಥ ಇವರು ಶ್ರೀಮತಿ ಅವ್ರ ಬಗ್ಗೆ ನನಗೆ ಭಾಳ ಅಭಿಮಾನ ಇದೆ. ಅವರು ಅಮೇರಿಕಾದಲ್ಲಿ ಹೋಗಿರೋದ್ರಿಂದ ಇಲ್ಲ, ಆದರೂ ಕೂಡ ನನಗೆ ಭಾಳ ಸಂತೋಷ. ಇದ್ರ ಜೊತೆಗೆ ನನ್ನ ಶ್ರೀಮತಿ ಅವ್ರಿಗೆ ಮನೆಗೆ ಯಾರಾದರೂ ಬಂದು ಅವ್ರಿಗೆ ತನ್ನ ಶ್ರೀಮತಿಗೆ ತಮ್ಮ ಇದ್ದ, ಆದರೆ ಅವನೇನು ಹೆಚ್ಚಿಗೆ ಮಾತಾಡಿದವರು ಅಷ್ಟೇ ಹೊರತು ಕವಿ ನಮ್ಮ ಮನೆಗೆ ಮುಂದೆ ಏನಪ್ಪ ಸಂಸ್ಕಾರ ಅಂತ ಹೇಳಿದ್ರೆ ಒಂದು ಮೊಳ ಹೂವು ತಂದು ಕೊಡೋರು. ಆ ಹೂವು ಆಕೆಗೆ ಎಷ್ಟು ಇಷ್ಟ ಆಗ್ತಿತ್ತು ಅಂದರೆ ನನ್ನ ತಮ್ಮ ತಂದು ಕೊಡ್ತಾರೆ ಅಂತ ಖುಷಿ ಪಡೋರು. ಅದು ನನಗೆ ಭಾಳ ಸಂತೋಷ. ನೀವು ನನ್ನ ಬಗ್ಗೆ ಒಳ್ಳೆ ಮಾತಾಡಿದ್ದೀರ. ನಿಮಗಿನ್ನೂ ಎಲ್ಲರ ಆಸೆ 75 ಅಲ್ಲ, ಇಲ್ಲೂ 25 ಬೇರೆ ನೀವು ಈ ಕಾರ್ಯವನ್ನು ಮುಂದುವರಿಸಿ ಉತ್ತರ ಪ್ರಜೆ ಬಗ್ಗೆ ಏನು ಇವತ್ತು ನನಗಂತೂ ಭಾಳ ಸಂತೋಷವಾಗಿದ್ದು ಶಿವರಾಜ್ ಪಾಟೀಲ್ ಅವರ ಅನಿಸಿಕೆಗಳು ಮತ್ತು ಉಪನಾಯಕರಾಗಿರೋರ ಮಾತುಗಳು ನಮ್ಮ ಜೀವನದಲ್ಲಿ ಅನೇಕ ಪರಿವರ್ತನೆಗೆ ನಾಂದಿ ಆಗೋದಕ್ಕೆ ಅವಕಾಶಗಳಿವೆ. ಒಬ್ಬೊಬ್ಬರ ಮಾತುಗಳನ್ನು ಕೂಡ ಅನೇಕ ವಿಷಯಗಳನ್ನು ನಾವು ಗ್ರಹಿಸಬೇಕು. ಅದನ್ನು ಪ್ರಯತ್ನ ಮಾಡಿ ಉಳಿಸ್ಕೊಳ್ಳೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಇಲ್ಲವರು ಒಳ್ಳೆಯ ಮಾತುಗಾರಿದ್ದಾರೆ ಓಡೆ ಕೃಷ್ಣ ಅವ್ರ ಮಾತನ್ನು ಕೇಳೋಣ. ಅದು ಲಕ್ಷ್ಮೀನಾರಾಯಣಪ್ಪನವರು ಸನ್ಮಾನ ಮಾಡೋದು ನೋಡಿದ್ರೆ ಎಲ್ಲರಿಗೂ ಆಗುವಂಥ ಪರಿಸ್ಥಿತಿ ಇದೆ. ಅದೆಷ್ಟು ಶಾಲೆ ಗೊತ್ತಿಲ್ಲ. ಶಾಲೆಲ್ಲ ಖರ್ಚಾಗ ಅವ್ರಿಗೆ ಕುತ್ಕೊಳ್ಬೇಕು ಅಂತ ನನಗೂ ಆಸೆ ಇದೆ. ಕೂತಿರ್ತೀನಿ ಅಂತ ಹೇಳಿ ನಮಸ್ಕಾರ. ಸರ್, ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಲಕ್ಷ್ಮೀನಾರಾಯಣಪ್ಪ ಸರ್ ಅವ್ರನ್ನ ನಿರೂಪಣೆ ಮಾಡುವಾಗ ಅವ್ರ ಜೊತೆ ಚರ್ಚೆ ಮಾಡ್ತಿದ್ದೆ. ರೇವಣ್ಣ ಸರ್ ಚರ್ಚೆ ಮಾಡುವಾಗ ಹೇಳಿದ್ರು, ನನಗೆ ತುಂಬಾ ಆತ್ಮೀಯರು, ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರೋರು ನನ್ನ ಮದುವೆಗೆ ಸಹಾಯ ಮಾಡಿದ್ರು, ಅವ್ರ ಹೆಸರಿಗೆ ಹೇಳಲ್ಲಮ್ಮ ಅಂತ. ಆದ್ರೆ ಇವತ್ತಿನ ಕಾರ್ಯಕ್ರಮ ಕರೆದಿದ್ದಕ್ಕೆ ಧನ್ಯವಾದಗಳು ಸರ್. ಯಾಕಂದ್ರೆ ಅವ್ರು ಯಾರು ಅಂತ ಗೊತ್ತಾಯ್ತು. ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇಂತಹ ಸ್ನೇಹಿತರು ಬೇಕು. ನಾವು ನಮ್ಮ ಬಾಲ್ಯ, ನಮ್ಮ ಅತ್ಯಂತ ಯವನದ ದಿನಗಳಲ್ಲಿ ಕಳೆದಂತಹ ಸಮಯವನ್ನ ನಮ್ಮ ಬದುಕಿಗೆ ಅಂತ ಒಬ್ಬ ಒಳ್ಳೆ ಸ್ನೇಹಿತರನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ನನಗೂ ಖುಷಿ ಆಗುತ್ತೆ. ಅಂತ ಸ್ನೇಹಿತರು ಈಗಿನ ಕಾಲದಲ್ಲಿ ಸಿಗೋದೇ ಕಷ್ಟ. ಒಬ್ಬ ಒಳ್ಳೆ ಗೆಳೆಯ ಬಂದಿದ್ದಾರೆ ಅಂತ ಹೇಳಿದ್ರೆ ಗೆಳೆಯರಿಗೊಮ್ಮೆ ಚಪ್ಪಾಳೆ ಬರ್ಬೋದಲ್ವಾ? ಧನ್ಯವಾದಗಳನ್ನ ತಿಳಿಸ್ತಾ, ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಎಜುಕೇಶನ್ ಮೇಕ್ಸ್ ಮ್ಯಾನ್ ಅ ಮ್ಯಾನ್. ಶಿಕ್ಷಣ ಮನುಷ್ಯನನ್ನಾಗಿ ಮಾಡುತ್ತೆ. ಈ ವಿಚಾರ ಬಗ್ಗೆ ಬಹುಶಃ 1 ಗಂಟೆ ಮಾತಾಡ್ಬೋದು ಅಂತ ಅನ್ಸುತ್ತೆ. ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶಿಕ್ಷಣ ತಂತ್ರಜ್ಞ, ಸಮಾಜ ಕಾರ್ಯಕರ್ತ, ಹೀಗೆ ಅನೇಕ ವಿಚಾರಗಳ ಪರಿಣಿತಿಯನ್ನ ಪಡೆದಿರುವಂತಹ ಪಂಡಿತರನ್ನ ಈಗ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. 2020 ಹಂಪೆ ವಿಶ್ವವಿದ್ಯಾನಿಲಯ ಅವರಿಗೆ ಡಿಲಿಟಿಡಿ ಗೌರವಿಸಿದೆ. ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ರೆಡ್ ಕ್ರಾಸ್ ಪ್ರಶಸ್ತಿ ಬಂದಿದೆ. ಬಂಧುಗಳೇ, ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ ನಾಡೋಜ ಡಾಕ್ಟರ್ ಉಡುಪಿ ಕೃಷ್ಣ ಸರ್, ಅಧ್ಯಕ್ಷರು, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಬೆಂಗಳೂರು. ಧನ್ಯವಾದ. ಬಹಳ ಗಟ್ಟಿ ದನಿಯಲ್ಲಿ ನನ್ನ ಹೆಸರು ಕರೆದು ನಿಮ್ಮನ್ನೆಲ್ಲ ಎಚ್ಚರಿಸಿದ್ದಾರೆ. ಮನೆಯಲ್ಲಿ ಹಿರಿಯ ಮಗನಾಗಬಾರ್ದಂತೆ, ಭಾಷಣಕಾರರಲ್ಲಿ ಕಡೆಯವನಾಗಬಾರ್ದಂತೆ. ಅದರಿಂದ ನನಗೆ ನಿಮ್ಮೆಲ್ಲರ ತಾಳ್ಮೆಗೆ ನಾನು ಮೊದಲು ಶರಣ ಹೇಳ್ತೀನಿ. ಇನ್ನೊಂದು 2 ನಿಮಿಷ ಅಷ್ಟೇ ನನ್ನ ಮಾತು ಕೇಳಿ, ಆನಂತರ ವಂದನಾರ್ಪಣೆ ಆಗುತ್ತೆ. ಎಲ್ಲರಿಗೂ ಪುಸ್ತಕ ಹಂಚೋ ಕೆಲಸ ಮಾಡಿದ್ದಾರೆ ನಮ್ಮ. ಅದರಿಂದ ನಿಮ್ಮೆಲ್ಲರಿಗೂ ಒಂದೊಂದು ಕೃತಿಯ ಪ್ರತಿ ಸಿಗುತ್ತೆ ಅನ್ನುವಂಥದ್ದು. ಸ್ನೇಹಿತರೆ, ನನಗೆ ಲಕ್ಷ್ಮೀನಾರಾಯಣಪ್ಪನವ್ರು ನೋಡಿದಾಗ ಭಾಳ ಹೊಟ್ಟೆ ಉರಿ. ಯಾಕೆ ಅಂತ ಕೇಳಿ, ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರ ಜೂನಿಯರ್ ಇವರು. ಅವರು ಇವತ್ತು ಬಂದು ಎಷ್ಟು ಅದ್ಭುತವಾದ ಮಾತುಗಳನ್ನು ನಮ್ಮ ಲಕ್ಷ್ಮೀನಾರಾಯಣಪ್ಪನವ್ರ ಬಗ್ಗೆ ಹೇಳಿದರು ಅಂತಂದರೆ ನಿಜಕ್ಕೂ ಅವರು ಪುಣ್ಯ ಮಾಡಿದ್ದಾರೆ.
ಸಾಮಾನ್ಯ ಅಲ್ಲ. ಎಷ್ಟೋ ಜನ ಹೈಕೋರ್ಟ್ ಜಡ್ಜ್ಗಳು ರಿಟೈರ್ ಆಗಿರ್ತಾರೆ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂಥ ಶಿವರಾಜ್ ಪಾಟೀಲ್ ರಂಥವರ ಕಡೆಯಲ್ಲಿ ನಾವು ಮಾಡಿಸ್ಕೋಬೇಕು ಅಂತೇಳಿ ಒಂದು ಜೀವನದ ಬಹಳ ದೊಡ್ಡ ಆಸೆಯನ್ನು ಹೊತ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಅದು ಸಾಧ್ಯ ಆಗಿರೋದಿಲ್ಲ. ಆದರೆ ನಮ್ಮ ಲಕ್ಷ್ಮೀನಾರಾಯಣಪ್ಪನವರ ಪ್ರೀತಿ ಇದೆಯಲ್ಲ, ಅದು ಎಲ್ಲರನ್ನ ಗೆಲ್ತು. ಪ್ರೀತಿಯ ಶಕ್ತಿ ಅದು ಅನ್ನುವಂಥದ್ದು. ನೋಡಿ, ಅವರು 3 ಜನ ಗುರುಗಳನ್ನು ಬಹಳ ಗೌರವದಿಂದ ನೆನೆಸ್ಕೊಂಡ್ರು. ಡಾಕ್ಟರ್ ಎಂ ಚಿದಾನಂದ ಮೂರ್ತಿಗಳು, ಮಲ್ಲೇಪುರಂ ಅವರು ಮತ್ತು ನಮ್ಮ ರಾಧಾಕೃಷ್ಣ ಅವರು. ಮಲ್ಲೇಪುರಂ ಅವ್ರದಂತೂ ಬಿಡಿ, ಅವ್ರು ಇಡೀ ಭಾಷಣದಲ್ಲಿ ಮಲ್ಲೇಪುರಂ ಭಜನೆನೇ ಆಗೋಯ್ತು. ನಾನು ಸ್ವಲ್ಪ ಪಕ್ಕದಲ್ಲಿದ್ದೆ, ನಂದು ಸ್ವಲ್ಪ ಆಗಾಗ್ತಾನೆ ಒಂದೊಂದು ಪಲ್ಲವಿ ಬರ್ತಿತ್ತು. ಉಡೆ ಕೃಷ್ಣ ಉಡೆ ಅಂದರೆ ಇದು ಪ್ರೀತಿಯ ಶಕ್ತಿ. ನೋಡಿ, ಜೀವನದಲ್ಲಿ ಪ್ರೀತಿ ಏನೆಲ್ಲ ಸಾಧ್ಯತೆಗಳನ್ನು ತರಲಿಕ್ಕೆ ಸಾಧ್ಯ ಬದುಕಿನಲ್ಲಿ ಅನ್ನೋದಕ್ಕೆ ನಮ್ಮ ಲಕ್ಷ್ಮೀನಾರಾಯಣಪ್ಪನವರ ಬದುಕು ನಮಗೆ ಒಂದು ಮಾದರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಕಂಡದ್ದು ನಿಗರ್ವಿ, ವಿನಯ ಸಂಪನ್ನ, ಆಮೇಲೆ ಜನರ ಪ್ರೀತಿ ವಿಶ್ವಾಸಗಳನ್ನ ಗಳಿಸಿದಂಥ ಒಬ್ಬ ಮೇಧಾವಿ. ಅವರ ಆತ್ಮಕಥೆಯನ್ನು ನಾನು ಓದ್ತಾ ಇದ್ದೆ. ಯಾವುದೋ ಒಂದು ಕಾದಂಬರಿ ರೀತಿಯಲ್ಲಿ ಓದಿಸ್ಕೊಂಡು ಹೋಗುತ್ತದೆ, ಸುಸೂತ್ರವಾಗಿ ಓದಿಸ್ಕೊಂಡು ಹೋಗುತ್ತೆ. ಅದೆಲ್ಲ ನಾನು ಹೇಳಲ್ಲ, ಯಾಕಂದರೆ ಪುಸ್ತಕ ಕೊಡ್ತೀನಿ, ನೀವೆಲ್ಲ ಓದಲೇಬೇಕು. ಅದಕ್ಕೆ ನಾನು ಆತ್ಮಕಥೆಯಲ್ಲಿ ಬರೆದಿರೋದನ್ನೆಲ್ಲ ನಾನು ಹೇಳೋಕ್ಕಲ್ಲ. ಅಲ್ಲಿ ಒಂದು ಕಡೆ ಅವರ ಅಧಿಕಾರಾವಧಿಯ ಕೆಲವು ಘಟನೆಗಳನ್ನೆಲ್ಲ ವಿವರಿಸ್ತಾ ಹೋಗ್ತಾರೆ. ಆದರೆ ಅವ್ರು ಇದ್ದಿದ್ದು ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿಯಾಗಿ. ಒಂದು ಕಡೆ ಅವ್ರು ಹೇಳ್ತಾರೆ, ನಾನು ಎಲ್ಲ ವಿಷಯವನ್ನು ಇಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ, ಕೆಲವು ವಿಚಾರಗಳನ್ನು ನಾವು ಗೌಪ್ಯವಾಗಿ ಇಡಲೇಬೇಕಾಗುತ್ತೆ ಅಂದರೆ ಆ ಎಥಿಕ್ಸ್ ಅನ್ನುವಂಥದ್ದು ಏನಿದೆಯಲ್ಲ, ಇದು ಬಹಳ ಮುಖ್ಯ. ನೋಡಿ, ಅವ್ರು ನಿವೃತ್ತರಾದರೂ ಕೂಡ ಆ ಎಚ್ಚರಿಕೆ ಇದೆಯಲ್ಲ, ನಾನು ಇಲಾಖೆಯ ಋಣವನ್ನು ನಾನು ತಿಂದಿದ್ದೇನೆ, ನಾನು ಇಲಾಖೆಯ ಗೌಪ್ಯವಾದಂಥ ವಿಚಾರಗಳನ್ನು ನಾನು ಉಸಿರಿರುವವರೆಗೂ ಕಾಪಾಡಬೇಕು ಅನ್ನುವಂಥ ಮೌಲ್ಯ ಇದೆಯಲ್ಲ ಸ್ನೇಹಿತರೆ, ಇದು ಬಹಳ ಗುರುತರವಾದ್ದು. ನಾನು ಕಂಡುಕೊಂಡದ್ದು ಅವರ ಬರವಣಿಗೆಯಲ್ಲಿ. ಇವತ್ತು ಬಹಳ ಸಂತೋಷ ಆದ್ದೇನೆಂದರೆ, 3 ಜನ ನಾಡೋಜರನ್ನು ವೇದಿಕೆ ಮೇಲೆ ಕೂರಿಸಿದ್ರು. ಅದರಲ್ಲಿ ನನಗೂ ಒಂದು ಭಾಗ್ಯ ಸಿಕ್ತಲ್ಲ ಅಂತ. ನಮ್ಮ ಹಂಪನ ಅವರು, ಶಿವರಾಜ್ ಪಾಟೀಲ್ರು, ನಾನು, ಅವರೆಲ್ಲರ ಮುಂದೆ ನಾನು ಭಾಳ ಚಿಕ್ಕವನು. ಆದರೂ ಕೂಡ ನಮ್ಮ ಮಲ್ಲೇಪುರಂ ಭಜನೆ ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಅವರ ಒಂದು ಚಾಣಕ್ಯತನ ಎಲ್ಲದರಲ್ಲೂ ಅಷ್ಟೇ. ಅವರು ಏನು ಮಾಡಿದರೂ ಕೂಡ ಅದ್ವಿತೀಯವಾಗಿರುತ್ತೆ. ಒಂದು ಕಾರ್ಯಕ್ರಮ ರೂಪಿಸೋದಿರ್ಬೋದು, ಒಂದು ಗ್ರಂಥ ತಯಾರು ಮಾಡೋದಿರ್ಬೋದು, ಅದರ ರಚನೆ ಇರ್ಬೋದು, ಎಲ್ಲದರಲ್ಲೂ ಕೂಡ ಅವ್ರದ್ದೊಂದು ಸಿಗ್ನೇಚರ್ ಅಂತ ನಾವೇನು ಹೇಳ್ತೇವೆ, ಅದು ಇದ್ದೇ ಇರುತ್ತೆ ಅನ್ನುವಂಥದ್ದು. ಸ್ನೇಹಿತರೆ, 1980ರಲ್ಲಿ ನಾನು ಹಂಪನ ಅವರು ಭಾಷಣ ಕೇಳಿದೆ. ಎಲ್ಲಿ ಅಂತಂದರೆ ಇದೇ ಟೌನ್ ಹಾಲ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೊಟ್ಟಂಥ ಸಂದರ್ಭದಲ್ಲಿ ಸರ್ಕಾರದವರು ಅಥವಾ ಸಾಹಿತ್ಯ ಪರಿಷತ್ನವರು ಎಲ್ಲ ಸೇರಿ ದೊಡ್ಡ ಸನ್ಮಾನ ಇಟ್ಕೊಂಡಿದ್ರು. ಅವತ್ತು ನಿಲ್ಲಕ್ಕೂ ಜಾಗ ಇಲ್ಲ, ನಾನೆಲ್ಲೋ ಬಾಗಿಲು ಸಂಧಿಯಲ್ಲಿ ಮೆತ್ತಿಗೆ ನಿಂತು ನೋಡ್ತಾ ಇದ್ದೆ. ಅಮೋಘ ಭಾಷಣ ಮಾಡಿದರು ಹಂಪನ ಅವರು. ಎಷ್ಟು ವರ್ಷದ ಹಿಂದೆ? 46 ವರ್ಷದ ಹಿಂದೆ. ನಾನು ವಿದ್ಯಾರ್ಥಿ, ಎಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಇವರ ಭಾಷಣ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರೇ ಬೆರಗಾಗೋದ್ರು. ಅಂಥ ಅದ್ಭುತ ಭಾಷಣ, ಏನೋ ಪದ ಪ್ರಯೋಗಗಳು, ಅವರನ್ನು ವರ್ಣನೆ ಮಾಡಿದ್ದು ನಿಜಕ್ಕೂ ನಾನು ಮರೆಯಲಾಗದಂಥ ಭಾಷಣ. ಇವತ್ತು ನನ್ನ ಸಂತೋಷ ಏನಂದರೆ, 46 ವರ್ಷ ಆದಮೇಲೂ ಕೂಡ ಅವರ ಜೊತೆಯಲ್ಲಿ ಅನೇಕ ಬಾರಿ ವೇದಿಕೆಗಳನ್ನು ಹಂಚ್ಕೊಂಡು ಅವ್ರ ಮಾತುಗಳನ್ನು ಕೇಳುವಂಥ ಅವಕಾಶ ಭಗವಂತ ಮಾಡಿಕೊಟ್ನಲ್ಲ, ಅದೇ ನನಗೊಂದು ದೊಡ್ಡ ಗೌರವ ಅಂಥೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ. ಸ್ನೇಹಿತರೆ, ಲಕ್ಷ್ಮೀನಾರಾಯಣಪ್ಪನವರು ಈಸ್ ಅ ಮ್ಯಾನ್ ಆಫ್ ವ್ಯಾಲ್ಯೂಸ್ ಆ್ಯಂಡ್ ನಾಟ್ ಮಿಯರ್ಲಿ ಎ ಮ್ಯಾನ್ ಆಫ್ ಸಕ್ಸಸ್. ಹೌದು, ಪದವಿ ತಗೊಂಡ್ರು, ಮದುವೆ ಆದರು, ಕೆಲಸ ಸಿಕ್ತು, ನಿವೃತ್ತರಾದರು, ಸಂಪಾದನೆ ಮಾಡಿದರು, ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ಎಲ್ಲವೂ ಇವೆಲ್ಲ ಪ್ಯಾರಾಮೀಟರ್ಸ್ ಆಫ್ ಸಕ್ಸಸ್. ಆದರೆ ಅವ್ರು ಅಷ್ಟಕ್ಕಾಗಿದ್ದರೆ ನಾವ್ಯಾರು ಇವತ್ತಿಲ್ಲಿ ಗಾಂಧಿ ಭವನದ ಹಾಲು ತುಂಬ್ತಿರ್ಲಿಲ್ಲ. ಅವರು ಮೌಲ್ಯಕ್ಕಾಗಿ ಬದುಕಿದಂಥ ವ್ಯಕ್ತಿ. ಅದರಿಂದ ಯಾರು ಮೌಲ್ಯಕ್ಕಾಗಿ ಬದುಕ್ತಾರಲ್ಲ ಅವರೆಲ್ಲರಿಗೂ ಪ್ರಿಯವಾಗ್ತಾರೆ. ನೋಡಿ, ಮಕ್ಕಳಲ್ಲಿ ತಂದೆ ತಾಯಿಗೆ ಸಾಮಾನ್ಯವಾಗಿ ಮಕ್ಕಳೇ ಬಹಳ ಹತ್ತಿರ. ಹೀಗಾಗಲ್ಲ, ಎಷ್ಟು ವಿಶಾಲ ಬಂದು ಇಡೀ ಸಮಾಜವೇ ನಂದು ಅಂತ ಪ್ರೀತಿಸಿದರು. ಅವ್ರು ಹುಟ್ಟಿದ ಸಮಾಜಕ್ಕೆ ಎಷ್ಟು ಸೇವೆ ಮಾಡಿದರು, ಸಾಹಿತ್ಯದ ಮೂಲಕ ವಿಶಾಲ ಸಮಾಜಕ್ಕೆ ಎಷ್ಟು ಸೇವೆ ಸಲ್ಲಿಸಿದರು, ಇದೆಲ್ಲವನ್ನು ಕೂಡ ನಾನು ಸುಮ್ಮನೆ ಪುಸ್ತಕವನ್ನು ನಾನು ಅವಾಗ ಈ ಬರೋಕ್ಕೂ ಮುಂಚೆ ಸುಮ್ಮನೆ ಒಂದು ಸರ್ತಿ ಕಣ್ಣಾಯಿಸ್ತಾ ಬಂದೆ. ದಶಾವತಾರಿ ನಮ್ಮ ಯಾರು ಲಕ್ಷ್ಮೀನಾರಾಯಣಪ್ಪನವರು ವಿದ್ಯಾರ್ಥಿ ನಾಯಕರು, ವಕೀಲರು,
ಅಧಿಕಾರಿ, ಲೇಖಕರು, ಕವಿಗಳು, ಸಾಮಾಜಿಕ ಕಾರ್ಯಕರ್ತರು, ಶಿಕ್ಷಣ ಪ್ರೇಮಿ, ಸಾಮುದಾಯಿಕ ನಾಯಕ, ಧಾರ್ಮಿಕ ನಾಯಕ, ಸಂಶೋಧಕ, ಇಷ್ಟೆಲ್ಲ ಅವತಾರಗಳನ್ನು ದಶಾವತಾರಿ ನಮ್ಮ ಲಕ್ಷ್ಮೀನಾರಾಯಣಪ್ಪನವರು. ಅಲ್ಲಿ ಪುಸ್ತಕ ಓದಿದರೆ ನಿಮ್ಗೆಲ್ಲವೂ ಸಿಗುತ್ತೆ. ನಾವು ಇಷ್ಟೆಲ್ಲ ಬದುಕು ಸಾಧ್ಯನಾ ಅಂತಂದರೆ ಒಳ್ಳೆಯ ಮನಸ್ಸಿದ್ರೆ ಭಗವಂತ ಎಲ್ಲ ಸಾಧ್ಯತೆಗಳನ್ನು ಮಾಡಿಕೊಡ್ತಾನೆ. ಅಂಥ ಮನಸ್ಸು ನಮ್ದೆಲ್ಲರದು ಆಗಲಿ. ಇವತ್ತು ಪುಣ್ಯ ವಿಶೇಷ. ನನಗಂತೂ ಭಾಳ ಸಂತೋಷ ಆಗಿದೆ. ಗಾಂಧಿ ಭವನದಲ್ಲಿ ಇಂತಹ ಒಬ್ಬ ಸಜ್ಜನ ವ್ಯಕ್ತಿಯ ಗೌರವ ಆಗಿದೆಯಲ್ಲ, ಅದಕ್ಕೂ ಭಾಳ ವಿಶೇಷ ಅನ್ನುವಂಥದ್ದನ್ನು ಹೇಳಿ ನಾನು ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳನ್ನು ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯಾತಿ ಗಣ್ಯರನ್ನ, ಎಲ್ಲ ಸಾಹಿತ್ಯ ಆಸಕ್ತರ ಮನಸ್ಸುಗಳನ್ನ ಈಗ ವಂದಿಸುವಂತಹ ಸಮಯ. ವಂದನಾರ್ಪಣೆ ಡಾಕ್ಟರ್ ಗುರುರಾಜ್ ಪೋ ಶೆಟ್ಟಿಹಳ್ಳಿರವರಿಂದ. ನಮ್ಮ ಲಕ್ಷ್ಮಣಪ್ಪನವ್ರಿಗೆ ಇವತ್ತು 25 ತುಂಬಿದೆ. ಇವತ್ತು ನಾನು ಅದನ್ನ ಮೊದಲೇ ಹೇಳಿದ್ದೇನೆ. ಯಾಕೆ ಕೊನೆಗೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸೂತ್ರ ಇದೆ ಸಂಸ್ಕೃತದಲ್ಲಿ, ಆದಿರಂತ್ಯನ ಸಹಿತ ಅಂತ. ಆದಿ ಎಷ್ಟು ಮುಖ್ಯವೋ ಕೊನೆಯೂ ಅಷ್ಟು ಮುಖ್ಯ. ಇವತ್ತು 75 ತುಂಬಿದ ಡಾಕ್ಟರ್ ಕೆ ಜಿ ಲಕ್ಷ್ಮಣಪ್ಪನವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು, ಅಭಿವಂದನೆಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಮೌಲ್ಯಾಧಾರಿತ ಬದುಕಿನ ಪ್ರತಿರೂಪದಂತಿರುವ ಡಾಕ್ಟರ್ ಲಕ್ಷ್ಮೀನಾರಾಯಣಪ್ಪನವರ 75ರ ಅಭಿನಂದನಾ ಸಮಿತಿ ಪರವಾಗಿ ಈ ದಿವಸ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳು ನಾಡೋಜ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಅಭಿನಂದನಾ ಸಮಿತಿ ಮತ್ತು ಅನ್ನಪೂರ್ಣ ಪಬ್ಲಿಕೇಶನ್ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಮಾಜಿ ಲೋಕಸಭಾ ಸದಸ್ಯರು ಮತ್ತು ನೇಕಾರ ಸಮುದಾಯದ ಒಕ್ಕೂಟದ ಗೌರವಾಧ್ಯಕ್ಷರಾದಂತಹ ಶ್ರೀ ಕೆ ಸಿ ಕೊಂಡಯ್ಯನವರಿಗೂ ಕೂಡ ಎಲ್ಲ ಸಂಸ್ಥೆಗಳ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ, ನಿಸ್ವಾರ್ಥ ಸಿರಿ ಗ್ರಂಥ ಲೋಕಾರ್ಪಣೆಯನ್ನು ಮಾಡಿದಂತಹ ಹಿರಿಯ ಸಾಹಿತಿಗಳು ಮತ್ತು ಸಂಶೋಧಕರಾದಂತಹ ಪ್ರೊಫೆಸರ್ ಹಂಪ ನಾಗರಾಜನವರಿಗೆ ಅಭಿನಂದನಾ ಸಮಿತಿ ಮತ್ತು ಪಬ್ಲಿಕೇಶನ್ ಹೌಸ್ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾದಂತಹ ನಾಡೋಜ ಡಾಕ್ಟರ್ ಉಡುಪಿ ಕೃಷ್ಣರವರಿಗೂ, ಹಾಗೆ ಲಕ್ಷ್ಮೀನಾರಾಯಣವರ ಆತ್ಮೀಯ ಸ್ನೇಹಿತರು, ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಎಚ್ ಎಂ ರೇವಣ್ಣನವರಿಗೂ, ಈ ಕೃತಿಯ ಸಂಪಾದಕರಾದಂತಹ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದಂತಹ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರಿಗೂ, ಕಾರ್ಯಕ್ರಮದಲ್ಲಿ ಅನೇಕ ನಾಡಿನ ಸಾಮಾಜಿಕ ಸಾಂಸ್ಕೃತಿಕ ಕ್ಷೇತ್ರದ ದಿಗ್ಗಜರು ವಿಶೇಷ ಆಹ್ವಾನಿತರಾಗಿ ಬಂದು ಭಾಗವಹಿಸಿ ಶ್ರೀ ಲಕ್ಷ್ಮೀನಾರಾಯಣರನ್ನು ಅಭಿನಂದಿಸಿದ್ದಾರೆ. ಆ ಎಲ್ಲ ಮಹನೀಯರಿಗೆ, ಈ ಲಕ್ಷ್ಮೀನಾರಾಯಣ ಪರ ಅಭಿನಂದನಾ ಸಮಿತಿ ಎಲ್ಲ ಸದಸ್ಯರಿಗೆ ಹಾಗೂ ಅವರ ಹಿತೈಷಿ ಬಂಧುಗಳಿಗೆ, ಪದ್ಮಶಾಲಿ ಸಮುದಾಯದ ಎಲ್ಲ ಹಿರಿಯ ಮುಖಂಡರುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸುಂದರವಾಗಿ ನಿರೂಪಣೆ ಮಾಡಿದಂತಹ ಶ್ರೀಮತಿ ಸವಿ ಪ್ರಕಾಶ್ ಅವರಿಗೆ ಅಭಿನಂದನಾ ಸಮಿತಿಯ ಪರವಾಗಿ ಗೌರವ ಸಮರ್ಪಿಸಬೇಕು ಅಂತ ಹೇಳಿ ವೇದಿಕೆ ಗಣ್ಯರನ್ನು ಕೇಳ್ಕೊತಾ ಇದ್ದೇನೆ.
ಧನ್ಯವಾದಗಳು.